ಮುಖ ಯಾಕೆ ಗಂಟು ಹಾಕೊಂಡಿದ್ದೀರಾ? ಸ್ವಲ್ಪ ನಗ್ಬಾರ್ದಾ? ನೀವು ಮಾಡೋ ಕೆಲ್ಸಕ್ಕೆ ನಗು ಬೇರೆ ಬರುತ್ತಾ? ಅದು ಸರ್ಸು. ಅಣ್ಣ, ನಾನು ಕಣೋ ದೀಪ. ಏನಿದು? ಇದಾ? ಇದು ನಮ್ಮಣ್ಣ ನನ್ಗೋಸ್ಕರ ಪ್ರೀತಿಯಿಂದ ತಂದಿರೋ ಸೀರೆ. ತಗೋ, ಹೇಗಿದೆ ಅಂತ ಹೇಳು. ಅರೆ ಬಾ, ತುಂಬಾ ಚೆನ್ನಾಗೈತೆ. ಏನು ಯುಗಾದಿ ಹಬ್ಬಕ್ಕಾ? ಆದ್ರೆ ನಾನು ಉಟ್ಕೊಳಕ್ ಆಗಲ್ಲ, ಅದಕ್ಕೆ ನಿನಗೆ ಅಂತ ತಂದೆ. ಯಾಕ್ ಮೈನಾ, ಡಿಸೈನ್ ಇಷ್ಟ ಆಗಿಲ್ವಾ ಅಥವಾ ಕಲರ್ ಇಷ್ಟ ಆಗಿಲ್ವಾ? ಹಾಗೇನು ಇಲ್ಲ, ಸೀರೆ ತುಂಬಾ ಚೆನ್ನಾಗೈತೆ. ಆದ್ರೆ ನಿಮ್ಮಣ್ಣ ನಿನ್ಗೋಸ್ಕರ ಪ್ರೀತಿಯಿಂದ ತಂದಿರೋದಲ್ವಾ, ಇದನ್ನ ನೀನ್ ನನಗ್ ಕೊಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ಬೇಜಾರ? ಅವನ್ ಖುಷಿ ಆಗ್ತಾನೆ. ಇಲ್ಲ ದೀಪಾ, ಅವ್ರು ಬೇಜಾರಾಗ್ತಾರೆ. ನೀನೇ ಉಟ್ಕೋ, ತಗೋ. ಅಯ್ಯೋ ಮೈನಾ, ನಾನು ಇಷ್ಟೊತ್ತು ತಮಾಷೆ ಮಾಡ್ತಿದ್ದೆ. ಈ ಯುಗಾದಿ ಉಡ್ಗೊರೆ ನನ್ಗಲ್ಲ, ನಿನ್ಗೋಸ್ಕರ ತಂದಿರೋದು. ನನಗ? ನಿನ್ಗೇನೆ, ಉಟ್ಕೋ. ಅರ್ಥ ಆಯ್ತು ಬಿಡಿ. ಅಣ್ಣ ಅದಕ್ಕೆ ಇದನ್ನ ನಿನ್ ಕೈಯಿಂದಾನೇ ಪಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೆ ಅಲ್ವಾ? ಅದಕ್ಕೆ ನೀನೇ ಕೊಟ್ಬಿಡೋ, ತಗೋ. ಇನ್ನು ಯಾಕೋ ಮೀನಾಮೇಷ ಎಣಿಸ್ತಿದ್ಯಾ? ಅದಕ್ಕೆ ನಿನ್ ಕೈಯಿಂದ ಗಿಫ್ಟ್ ತಗೋಬೇಕು ಅಂತ ಕಾಯ್ತಿದ್ದಾರೆ ಅನ್ಸುತ್ತೆ. ಹೆಣ್ಮಕ್ಳನ್ನ ಜಾಸ್ತಿ ಕಾಯಿಸ್ಬಾರ್ದು, ಕೇಳಿಲ್ವಾ? ಕಾಯಿಸುವ ಹುಡುಗರನು ಎಂದು ಪ್ರೀತಿಸಬಾರದು. ಮುಂದಿನ ಸಾಲ್ ನೆನ್ಪಿದ್ಯಾ? ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ. ಓಹೋ, ಏನ್ ಬಾಂಡಿಂಗು ಇಬ್ರು ಮಧ್ಯ. ಒಬ್ರನ್ನೊಬ್ರು ಬಿಟ್ಟೇ ಕೊಡಲ್ಲ ಅಂತೀರಲ್ಲ? ಬಿಟ್ಕೊಡೋದಕ್ಕೆ ಇದೇನು ಒಂದ್ ಜನ್ಮದ ಪ್ರೀತಿನಾ? 7 ಜನ್ಮದ ಪ್ರೀತಿ ಅಲ್ವಾ ಮೈನಾ ಅವ್ರೆ? ಆಯ್ತಾಯ್ತು, ತಗೋ, ಗಿಫ್ಟ್ ಕೊಡು. ಮೈನಾ ಅವ್ರೆ, ತಗೊಳ್ಳಿ ಮೈನಾ ಅವ್ರೆ, ಇದು ನಿಮ್ ಪ್ರಿಯಕರನ್ ಕಡೆಯಿಂದ ನಮ್ ಪ್ರೀತಿ ಪ್ರಾರಂಭ ಆಗಿರೋ ಈ ಮೊದಲನೇ ಯುಗಾದಿ ಹಬ್ಬಕ್ಕೆ ಮೊದಲನೇ ಉಡುಗೊರೆ. ಥ್ಯಾಂಕ್ಸ್ ಧ್ರುವ ಅವ್ರೆ. ಓಹೋ, ರೋಮಿಯೋ ಮಂಡಿ ಊರಿಗೆ ಗಿಫ್ಟ್ ಕೊಡೋದೇನು, ಜೂಲಿಯಟ್ ನಾಚ್ಕೊಂತ ಗಿಫ್ಟ್ ತಗೊಳ್ಳೋದೇನು? ಅದ್ ಸರಿ ಮೈನಾ, ನೀನ್ ನಮ್ಮ ಅಣ್ಣಂಗೇನು ಗಿಫ್ಟ್ ಕೊಡಲ್ವಾ? ಈ ತರ್ಲೆ ಸುಮ್ನೆ ಇರ. ಏನೋ ಕೇಳ್ಬಾರದ್ ಕೇಳ್ದೆ ನಾನು. ಮೈನಾ, ನಾನ್ ತಪ್ಪಾಗೇನಾದ್ರೂ ಕೇಳಿದ್ನಾ? ದೀಪಾ, ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಲ್ವಾ ನಿನಗೆ? ಆದ್ರೆ ಏನಾಯ್ತು? ಗಿಫ್ಟ್ ಅಂದ್ರೆ ಅಂಗಡಿಯಿಂದ ದುಡ್ಡು ಕೊಟ್ಟೆ ತರ್ಬೇಕು ಅಂತ ಏನಿಲ್ವಲ್ಲ. ನೀನ್ ಕೊಟ್ಟಿರೋ ಸೀರೆನ ಉಟ್ಕೊಂಡು ತೋರಿಸ್ಬೋದಲ್ವಾ?
ಒಬ್ಬ ಹುಡ್ಗ ಯಾವತ್ತೂ ಅವ್ನ್ ಹುಡ್ಗಿಯಿಂದ ಇಂಥ ಸಣ್ಣ ಸಣ್ಣ ಖುಷಿನ ಬಯಸೋದು ತಿಳ್ಕೊ. ಸುಮ್ನೆ ಇರಕ್ಕಾಗಲ್ವಾ? ತಂದೆಗ್ ತಮಾಷೆ ನೋಡ್ತೀಯಲ್ಲ. ನಾನೇನು ತಪ್ಪು ಮಾತಾಡ್ದೆ? ಸೀರೆ ಉಟ್ಕೊಂಡೆ, ಅದ್ ತಪ್ಪಾ? ನೀನೇ ಹೇಳು ಮೈನಾ, ತಪ್ಪಾ? ಏಯ್ ದೀಪ, ತಪ್ಪೇನಿಲ್ಲ ದೀಪ, ಆದ್ರೆ ಇದನ್ನ ಉಟ್ಕೊಂಡು ಎಲ್ಲೂ ಓಡಾಡಕ್ಕಾಗಲ್ವಲ್ಲ, ಅದೇ ಬೇಜಾರು. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯಾ? ಇದ್ ಒಂದ್ ಯುಗಾದಿ ಅಷ್ಟೇ. ಆಮೇಲೆ ನೀನು ನಮ್ಮ ಅಣ್ಣನ ಮದ್ವೆ ಆಗಿ ಈ ಮನೆ ಸೊಸೆಯಾಗಿ ಬರ್ತೀಯ. ಆಗ ನಾನು, ನೀನು, ಅಮ್ಮ ಎಲ್ರೂ ಸೇರಿ ಹಬ್ಬ ಮಾಡೋಣ. ಮತ್ತೆ ನಾನು? ಯುಗಾದಿ ಹಬ್ಬದಲ್ಲಿ ಗಂಡ್ಮಕ್ಳೆಲ್ಲಪ್ಪ ಮನೇಲಿರ್ತಾರೆ. ನಾನೆಲ್ಲೂ ಹೋಗೋದಿಲ್ಲ. ಮೈನವರೆಲ್ಲಿರ್ತಾರೋ ಅಲ್ಲೇ ಇರ್ತೀನಿ. ಈ ಮನೇಲಿ ಎಲ್ಲ ಕೆಲಸ ನಾನೊಬ್ಳೇ ಮಾಡ್ಬೇಕು. ನನ್ ಮಗಳ ಶುದ್ಧ ಸೋಂಬೇರಿ. ನನ್ ಮಗ ಒಂದ್ ಮದ್ವೆ ಮಾಡ್ಕೊಳ್ಳೋ ಅಂದ್ರೆ ನನ್ ಮಾತೇ ಕೇಳಲ್ಲ. ಸೊಸೆ ಅಂತ ಬಂದಿದ್ರೆ ನನ್ಗೂ ಸ್ವಲ್ಪ ಸಹಾಯ ಆಗ್ತಿತ್ತು. ನನ್ ಮಾತಲ್ಲಿ ಕೇಳ್ತಾನೆ. ಏನೇ ಆದ್ರೂ ಎಲ್ಲಾನು ನಾನೊಬ್ಳೇ ಮಾಡ್ಬೇಕು. ಹಬ್ಬ ಅಂತಿಲ್ಲ, ಬೇರೆ ದಿನ ಅಂತಿಲ್ಲ. ಏನ್ ಸರ್ಸು ಗೊಣಗ್ತಾ ಇದ್ಯಾ? ಅದು ಬಿಟ್ರೆ ನನ್ಗಿನ್ನೇನಿದೆ ಹೇಳು ಬೇರೆ? ಸರಿ ಸರಿ, ಊಟ ರೆಡಿ ಆಗಿದ್ಯಾ? ಏನೋ ಕೇಳ್ತಿದ್ಯಾ? ನಮ್ದೆಲ್ಲ ಊಟ ಆಯ್ತು, ನೀನ್ ಬಡ್ಸ್ಕೊಂಡು ಊಟ ಮಾಡು. ಹಾ. ಏನ್ ಸರ್ಸು, ಊಟ ಆಯ್ತು ಅಂತ ಹೇಳ್ದೆ, ಆದ್ರೆ ಇಬ್ರಿಗಾಗೋಷ್ಟು ಊಟ ಇನ್ನೂ ಇದೆ. ನೀನ್ ಊಟ ಮಾಡಿಲ್ವಾ? ನಮ್ದಾಯ್ತು. ನನಗ್ ಗೊತ್ತು, ನನ್ ಮಗ ಇತ್ತೀಚೆಗೆ ಇಬ್ರು ಊಟನ ಒಬ್ನೇ ಮಾಡ್ತಿದ್ದಾನೆ ಅಂತ. ಅಷ್ಟೆಲ್ಲ ಊಟ ಮಾಡ್ತೀಯಾ, ರಾತ್ರಿ ಎದ್ದು ಅಡ್ಗೆ ಮಾಡ್ಕೋತೀಯಾ, ಮತ್ತೆ ಬೆಳಗ್ಗೆ ಹಶು ಅಂತೀಯಾ. ಯಾಕ್ ಬೇಕು ಅಂತ ಸ್ವಲ್ಪ ಊಟ ಜಾಸ್ತಿನೇ ಇಟ್ಟಿದೀನಿ, ಊಟ ಮಾಡು. ಹೌದಾ? ಸತ್ಯ, ಇವತ್ತು ಹೊಟ್ಟೆ ತುಂಬಾ ತಿನ್ಬೋದು. ಸಾಂಬಾರ್ ಬಡ್ಸ್ಕೊಳ್ಳೋ.